टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅದು ಕಳೆದ 10 ವರ್ಷಗಳ ಹಿಂದೆ ಕೇವಲ 28 ಮಕ್ಕಳಿಂದಾಗಿ ಆ ಒಂದು ಸರ್ಕಾರಿ ಶಾಲೆ ಮುಚ್ಚುವ ಹಂತದಲ್ಲಿತ್ತು. ಆದರೆ ಆ ಬಳಿಕ ಟ್ರಸ್ಟ್ ಒಂದು ನಡೆಸಿದಂಥ ಒಂದು ಮಹತ್ ಕಾರ್ಯದಿಂದಾಗಿ ಆ ಶಾಲೆ ಇವತ್ತು ರಾಜ್ಯ ಮಟ್ಟದಲ್ಲಿ ಮಾಡೆಲ್ ಶಾಲೆಯಾಗಿ ಗುರುತಿಸಿಕೊಂಡಿದೆ. ಆದರೆ ಇದೀಗ ಆ ಒಂದು ಟ್ರಸ್ಟ್ಗೆ ಮತ್ತೆ ಆ ಒಂದು ಶಾಲೆಯನ್ನು ನಡೆಸುವುದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಲೈಸೆನ್ಸ್ ರಿನ್ಯೂವಲ್ ಮಾಡದೇ ಇರತಕ್ಕಂಥ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಖಾಸಗಿ ಲಾಬಿಗೆ ಮಣಿದು ಈ ಒಂದು ಟ್ರಸ್ಟ್ಗೆ ಅಭಿವೃದ್ಧಿ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಎನ್ನುವಂಥ ಆರೋಪವೂ ಕೂಡ ಕೇಳಿ ಬಂದಿದೆ. ಈ ವಿಚಾರ ರಾಜ್ಯದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಚರ್ಚೆ ಆಗಿರುವಂಥದ್ದು. ನಾನೀಗ ಅದೇ ಒಂದು ಸರ್ಕಾರಿ ಶಾಲೆಯ ಮುಂದೆ ಇದ್ದೇನೆ. ನೀವು ಗಮನಿಸಬಹುದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ದಡ್ಡಲಕಾಡು ಸರ್ಕಾರಿ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ. ಪ್ರಮುಖವಾಗಿ ಈ ಏನು ಈಗ ಬೃಹತ್ತಾದಂಥ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಇದು ಕೇವಲ 10 ವರ್ಷದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. 10 ವರ್ಷದ ಹಿಂದೆ ಒಂದು ಹಳೆಯದಾದಂಥ ಕಟ್ಟಡ ಇತ್ತು. ಕೇವಲ ಅಂದರೆ ಕೊನೆಗೆ 2015ರಲ್ಲಿ ಕೇವಲ 28 ಮಕ್ಕಳಿಂದಾಗಿ ಈ ಶಾಲೆ ಮುಚ್ಚುವ ಹಂತಕ್ಕೆ ತಲುಪಿತ್ತು. ಸೊ ಆ ಟೈಮಲ್ಲಿ ಬಂದಿದ್ದಂಥದ್ದು ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಎನ್ನುವಂಥದ್ದು. ಆ ಟ್ರಸ್ಟ್ನವರು ಈ ಒಂದು ಶಾಲೆಯನ್ನು ದತ್ತು ಪಡ್ಕೊಳ್ತಾರೆ. ದತ್ತು ಪಡ್ಕೊಂಡು ಸುಮಾರು 4 ಕೋಟಿಯನ್ನು ಪೋಷಕರು, ಹಳೆ ವಿದ್ಯಾರ್ಥಿಗಳು, ದಾನಿಗಳು, CSR ಫಂಡ್ ಸೇರಿದಂತೆ ಸ್ಥಳೀಯ ಶಾಸಕರ ಅನುದಾನವನ್ನು ಬಳಕೆ ಮಾಡಿಕೊಂಡು ಸರ್ಕಾರದ ಅಂದರೆ ಬೇರೆ ಸರ್ಕಾರದ ಯಾವುದೇ ರೀತಿಯಂಥ ಅನುದಾನವನ್ನು ಬಳಕೆ ಮಾಡದೆ ಈ ಒಂದು ಅತ್ಯಂತ ಸುವ್ಯವಸ್ಥಿತವಾದ ಯಾವುದೇ ಖಾಸಗಿ ಶಾಲೆಗೂ ಕೂಡ ಕಡಿಮೆ ಇಲ್ಲ ಎನ್ನುವಂಥ ರೀತಿಯಲ್ಲಿ ಈ ಒಂದು ಸರ್ಕಾರಿ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಗಮನಿಸಬಹುದು, ಈ ಭಾಗದಲ್ಲಿ ಈ ಸರ್ಕಾರಿ ಶಾಲೆಗೆ ಬಸ್ಸಿನ ವ್ಯವಸ್ಥೆ ಕೂಡ ಇದೆ. ಅಂದರೆ ಈ ಭಾಗಕ್ಕೆ ಅಂದರೆ ಈ ಪ್ರಮುಖವಾಗಿ ಯಾವಾಗ 10 ವರ್ಷದಲ್ಲಿ ಈ ಸರ್ಕಾರಿ ಶಾಲೆ ಹೆಸರನ್ನು ಪಡ್ಕೊಳ್ತಾ ಹೋಯಿತು, ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರೋದಕ್ಕೆ ಆರಂಭ ಆಯಿತು. ಸೊ ದೂರದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಟ್ರಸ್ಟ್ನ ಮೂಲಕವೇ ಸುಮಾರು ಈ ಬಸ್ಸೆಯಿಂದ 8 ಬಸ್ಸೆಯಿಂದ ಈ 8 ಬಸ್ನಲ್ಲಿ ವಿದ್ಯಾರ್ಥಿಗಳನ್ನು ಅವರ ಮನೆಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟು ಈಗ ಸದ್ಯಕ್ಕೆ 1200 ಸ್ಟೂಡೆಂಟ್ಸ್ ಇದ್ದಾರೆ. ಸುಮಾರು 1200ಕ್ಕೂ ಹತ್ತಿರ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದೇ ಒಂದು ಬಸ್ಸಿನ ಮೂಲಕವೇ ಅವರವರ ಮನೆಗೆ ಹೋಗ್ತಾರೆ. ಗಮನಿಸಬಹುದು, ಇಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಈ ಬಿಲ್ಡಿಂಗ್ ಸುಮಾರು ಒಟ್ಟು ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸುಮಾರು 4 ಕೋಟಿಯನ್ನು ವಿನಿಯೋಗಿಸಲಾಗಿದೆ. ಆದರೆ ಈಗ ಚರ್ಚೆ ಇರುವಂಥದ್ದು 5 ವರ್ಷಗಳ ಕಾಲ ಏನು ಈ ಒಂದು ಚಾರಿಟೇಬಲ್ ಟ್ರಸ್ಟ್ಗೆ ಈ ಶಾಲೆಯನ್ನು ದತ್ತುವಾಗಿ ನೀಡಲಾಗಿತ್ತು. ಈಗ ಸದ್ಯಕ್ಕೆ ರಿನ್ಯೂವಲ್ ಆಗ್ತಾ ಇಲ್ಲ. ಅಂದರೆ ಈ ಚಾರಿಟೇಬಲ್ ಟ್ರಸ್ಟ್ಗೆ ಈ ಶಾಲೆಯನ್ನು ನಡೆಸೋದಕ್ಕೆ ಅನುಮತಿಯನ್ನು ಸರ್ಕಾರ ನಿರಾಕರಿಸಿರುವಂಥದ್ದು. ಇದರ ಹಿಂದೆ ರಾಜಕೀಯ ಕಾರಣ ಇದೆ. ಇದರ ಜೊತೆಗೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಲಾಬಿಗೋಸ್ಕರ ಅಂದರೆ ಇಲ್ಲಿರ್ತಕ್ಕಂಥ ಇಲ್ಲಿನ ಹೆಚ್ಚಿನ ಮಕ್ಕಳು ಇದೇ ಒಂದು ಸರ್ಕಾರಿ ಶಾಲೆಗೆ ಬರೋದ್ರಿಂದಾಗಿ ಹೆಚ್ಚಿನ ಮಕ್ಕಳು ಅಂದರೆ ಇಲ್ಲಿ ಖಾಸಗಿ ಶಾಲೆಗೆ ವಿದ್ಯಾರ್ಥಿಗಳು ಹೋಗದೇ ಇರತಕ್ಕಂಥ ಕಾರಣಕ್ಕಾಗಿ ಈ ಅಂದರೆ ಅವರಿಗೆ ಲಾಸ್ ಆಗ್ತದೆ. ಸೊ ಈ ಕಾರಣಕ್ಕಾಗಿ ಈ ಒಂದು ಸರ್ಕಾರಿ ಶಾಲೆಯನ್ನು ಮುಗಿಸಬೇಕು, ಇಲ್ಲಿಗೆ ಕ್ಲೋಸ್ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಿದ್ದಾರೆ ಎನ್ನುವಂಥ ಆರೋಪವು ಕೂಡ ಕೇಳಿ ಬಂದಿರುವಂಥದ್ದು. ಈ ವಿಚಾರದ ಕುರಿತಂತೆ ಸದನದಲ್ಲಿ ಪ್ರಮುಖವಾಗಿ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಎರಡರಲ್ಲೂ ಕೂಡ ಚರ್ಚೆಯಾಗಿದೆ. ಎಲ್ಲರೂ ಅಂದರೆ ಪಕ್ಷಾತೀತವಾಗಿ ಇಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಶಾಲೆಯನ್ನು ಮುಂದುವರಿಸಬೇಕು, ಶಿಕ್ಷಕರು ಸೇರಿದಂತೆ ಸಾಕಷ್ಟು ವ್ಯವಸ್ಥೆಗಳು ಇಲ್ಲಿದೆ. ಪ್ರಮುಖವಾಗಿ ಇಲ್ಲಿ ಸರ್ಕಾರದಿಂದ ಇರುವಂಥದ್ದು ಕೇವಲ 7 ಶಿಕ್ಷಕರು ಮಾತ್ರ. ಇನ್ನುಳಿದಂತೆ ಸುಮಾರು 33 ಶಿಕ್ಷಕರು ಸೇರಿದಂತೆ ಇನ್ನಿತರ ಸಿಬ್ಬಂದಿಗಳಿಗೆ ಈ ಟ್ರಸ್ಟ್ ಮೂಲಕವೇ ಸಂಬಳವನ್ನು ನೀಡ್ತಾರೆ. ಅಂದರೆ ಈ ಟ್ರಸ್ಟ್ಗೆ ಬರ್ತಕ್ಕಂಥ ಹಣ, ಇಲ್ಲಿ ಸ್ಥಳೀಯವಾಗಿ ಸಂಗ್ರಹಿಸಿರ್ತಕ್ಕಂಥ ದಾನಿಗಳಿಂದ ಸಂಗ್ರಹಿಸಿರ್ತಕ್ಕಂಥ ಹಣ, ಇದರ ಜೊತೆಗೆ CSRನಿಂದ ಫಂಡ್ ಬಂದಿರತಕ್ಕಂಥ ಹಣ, ಇದೆಲ್ಲವನ್ನು ಬಳಕೆ ಮಾಡಿಕೊಂಡು ಈ ಶಾಲೆಯನ್ನು ನಿರ್ವಹಣೆ ಮಾಡಿಕೊಂಡು ಹೋಗಲಾಗ್ತಿದೆ. ಆದರೆ ಕಳೆದ 6 ತಿಂಗಳಿಂದ ಈ ಶಾಲೆಗೆ ನಿರ್ವಹಣೆಗೆ ಏನು ಚಾರಿಟೇಬಲ್ ಟ್ರಸ್ಟ್ ಏನು ನಡೆಸ್ತಿತ್ತು, ಆ ಒಂದು ಟ್ರಸ್ಟ್ಗೆ ಲೈಸೆನ್ಸನ್ನು ಅಂದರೆ ರಿನ್ಯೂವಲ್ ಮಾಡದೇ ಇರತಕ್ಕಂಥ ಕಾರಣಕ್ಕಾಗಿ ಇಲ್ಲಿ ಸಂಕಷ್ಟ ಎದುರಾಗಿರುವಂಥದ್ದು. ಸೊ ಪೋಷಕರು ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ತಮ್ಮ ಮಕ್ಕಳನ್ನು ಈ ಒಂದು ಶಾಲೆಗೆ ಸೇರಿಸಿ ಉತ್ತಮ ವಿದ್ಯಾಭ್ಯಾಸ, ಕೇವಲ ಕನ್ನಡ ಮಾಧ್ಯಮ ಮಾತ್ರ ಅಲ್ಲದೆ ಇಂಗ್ಲಿಷ್ ಮಾಧ್ಯಮದಲ್ಲೂ LKG UKG ಕೂಡ ಇದೆ. ಸೊ ಆ ಒಂದು ಇದರಲ್ಲೂ ಕೂಡ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಟ್ರಸ್ಟ್ಗೆ ಈ ಒಂದು ಶಾಲೆಯ ನಿರ್ವಹಣೆಯ ಜವಾಬ್ದಾರಿಯನ್ನು ಮತ್ತೆ ಕೊಡಬೇಕು. ಸೊ ಈಗ ಏನು ಲೈಸೆನ್ಸ್ ರಿನ್ಯೂವಲ್ ಮಾಡೋದಕ್ಕೆ ಏನು ತಡೆ ನೀಡಿದ್ದಾರೆ, ಅದನ್ನು ಅರ್ಧದಿಂದ ಮೊಟಕುಗೊಳಿಸಿ ಮತ್ತೆ ಈ ಒಂದು ಚಾರಿಟೇಬಲ್ ಟ್ರಸ್ಟ್ಗೆ ಈ ಒಂದು ಶಾಲೆಯನ್ನು ನಿರ್ವಹಣೆ ಮಾಡೋದಕ್ಕೆ ಅವಕಾಶವನ್ನು ನೀಡಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸ ಇಲ್ಲಿ ಸಿಗುವಂತಾಗಲಿ ಅನ್ನುವಂಥ ಆಶಯವನ್ನು ಕೂಡ ಪೋಷಕರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.